ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ಹಾಯ್ ಫ್ರೆಂಡ್ಸ್, ಇಷ್ಟು ದಿನ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ನಮ್ಮ ಮನೇಲಿ ಒಬ್ಬರಿಗೆ ತಪ್ಪಿದಂಗೆ ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಇತ್ತು. ಅದಕ್ಕೋಸ್ಕರ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ರು ಹಂಗೆ ಇನ್ನು ಮುಂದೆ ಡೈಲಿ ವೀಡಿಯೋಸ್ ಹಾಕ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿರ್ತೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಇದ್ಯಾಕೆ ಲಕ್ಷ್ಮಕ್ಕ ಒಬ್ಳೆ ಕುತ್ಕೊಂಡು ಹಿಂಗ್ ನಗ್ತಾ ಇದ್ಯಾ? ಉಚ್ಕಿ ಚಿಡಿತೇನೆ ನಿಂಗೆ? ಏ ಬಾರಣಿ ರಂಗಕ್ಕ, ನನ್ಗೆ ಯಾಕೆ ಹುಚ್ಚಿಡಿತೈತೆ? ನೆನ್ನೆ ಆಗಿದ್ ನೆನೆಸ್ಕೊಂಡು ನಗ್ತಾ ಇದ್ನಮ್ಮ. ಅದೇನೈತೆ ಅಂತದ್ದು ಒಬ್ಳೆ ಕುತ್ಕೊಂಡು ನಗ ಅಂತದ್ದು? ಏ ಬಾ ಕುತ್ಕ, ಹೇಳ್ತೀನಿ ನಿಂಗು, ನೀನು ನಗಿವಿಂತಂದಿಟ್ಟ. ಅದೇನು ಹೇಳಿ ಲಕ್ಷ್ಮಕ್ಕ, ನಗ ಅಂತದ್ದು ಕುಕಂಡಿ? ಏ ನೆನ್ನೆ ನಮ್ಮ ತಿಮ್ಮಜ್ಜಿ ಐತಲ್ಲ, ಆ ತಿಮ್ಮಜ್ಜಿ ಫೋನಿಗೆ ಯಾವ್ದೋ ಹುಡುಗ ಫೋನ್ ಮಾಡಿಬಿಟ್ಟು ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಮಾತಾಡ್ತಾ ಇತ್ತಲ್ಲೇ. ಅದ್ಯಾಕೆ ನಮ್ಮ ತಿಮ್ಮಜ್ಜಿ ಫೋನಿಗೆ ಯಾವ್ದೋ ಹುಡುಗ ಫೋನ್ ಮಾಡಿ ಡಾರ್ಲಿಂಗ್ ಅಂತಿತ್ತೆ? ಅವ್ರ ಮೊಮ್ಮಗನ ಏನಾರ ಮಾಡ್ಗಿಡಿದ್ನೇನೋ ಆಟ ಆಡ್ಸಕ್ಕೆ ಅಂತನ ಏನೋ ಕಣೆ, ಅದು ಗೊತ್ತಿಲ್ಲ. ಒಟ್ಟು ಫೋನ್ ಮಾಡಿ ಯಾಕೆ ಡಾರ್ಲಿಂಗ್, ನನ್ನ ನೆನಪಿಲ್ವಾ, ಒಂದಿನ ಕಾಲ್ ಮಾಡಿಲ್ಲ ಅಂತನ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ, ಹಂಗೆ ಹಿಂಗೆ ಅಂತ ಮಾತಾಡ್ತಿತ್ತು. ಯಾಕೆ ನಾನು ನೋಡೋಕೆ ಬರಲ್ವೇ? ಏನೇನೋ ಕಣೆ. ಅವಳು ಮೊಮ್ಮಗನೇ ಇರ್ಬೋದು ಕಣೆ. ಆ ತಿಮ್ಮಜ್ಜಿಗೆ ಮೊಮ್ಮಗನ ವಾಯ್ಸ್ ಗೊತ್ತಾಗಲ್ವೇ? ಯಾವುದೋ ಹುಡುಗ ರಾಂಗ್ ನಂಬರ್ಗೆ ಎಲ್ಲ ಹೊಡೆದೈತೆ ಕಣೆ. ಒಂದು ನಂಬರ್ ಮಿಸ್ ಆಗಿ ರಾಂಗ್ ನಂಬರ್ ಆಗಿ ಈ ವಜ್ಜಿಗೆ ಕನೆಕ್ಟ್ ಆಯ್ತು ಪಾಪ. ಅವ್ರ ಲವ್ವರಿಗೆ ಮಾಡೋಕೆ ಹೋಗಿ ಈ ವಜ್ಜಿಗೆ ಮಾಡೈತಿ ಪಾಪ. ಈ ವಜ್ಜಿಗೆ ಡಾರ್ಲಿಂಗ್ ಅಂದ್ರೆ ಏನಂತ ಗೊತ್ತಿಲ್ಲ, ಏನಿಲ್ಲ. ಸರಿಯಾಗಿ ಉಗಿತಿತ್ತ ಹುಡುಗನ, ಆದ್ರೂ ಉಗಿದ್ರು ಆ ಹುಡುಗ ನಗ್ನಗ್ತಾನೇನ, ಯಾಕೆ ಡಾರ್ಲಿಂಗ್ ಹಂಗೆ ಹಿಂಗೆ ಅಂತನ ಮಾತಾಡ್ತಿದ್ದ ಕಣೆ. ನನ್ನ ಕೈಗೂ ಕೊಡ್ತು, ತಗೊಳ್ಳೆ ಯಾವನ ಫೋನ್ ಮಾಡೋನೆ ನೋಡು ಡಾರ್ಲಿಂಗ್ ಅಂತಾನ. ನಾನು ಇಸ್ಕೊಂಡು ಮಾತಾಡ್ದೆ. ಅದು ಯಾವ ಹುಡುಗನ ಕಣೆ, ಏನ್ ಡಾರ್ಲಿಂಗ್ ಕೋಪನ ನನ್ನ ಮೇಲೆ ಏನೇನೋ ಮಾತಾಡ್ತಿತ್ತು. ನನಗೆ ನಗು ತಡ್ಕಡಕ್ಕಾಗ್ತಿರ್ಲಿಲ್ಲ. ನಕ್ಕಿರೋ ವಜ್ಜೆಲ್ಲಿ ಬೈಕತ್ತಳು ಅಂತನ ಅಮ್ಮೀಕೆ ಬಂದಿದ್ದೀನಿ ಕಣೆ ಬಾಯ. ಹಂಗೇನು ಪಾಪ ತಿಮ್ಮಜ್ಜಿ ಇದ್ದಾಗ ಫೋನ್ ಮಾಡ್ಬೇಕಿತ್ತು ಡಾರ್ಲಿಂಗ್ ಅಂತನ. ಆ ತಿಮ್ಮಜ್ಜಿ ಏನಿಲ್ಲ, ರಾಡು ರಂಪ ಮಾಡಿದ್ರನು. ಕಡೆ ಪಾಪ ಆ ತಿಮ್ಮಜ್ಜಿದೇನು ಇದಾಗ್ತಿರ್ಲಿಲ್ಲ ಬಾಳು. ಬಾ ತಿಮ್ಮಜ್ಜ ಇದ್ದಾಗ ಈ ತರ ಡಾರ್ಲಿಂಗ್ ಪಾರ್ಲಿಂಗ್ ಅಂತ ಫೋನ್ ಮಾಡಿದ್ದೆ ಅವರ. ಒಳ್ಳೆ ಚೆನ್ನಾಗೈತಮ್ಮ ಕಾಮಿಡಿ ಬಿಡು. ತಿಮ್ಮಜ್ಜಿ ಇದ್ದಾಗ ಏನಾದ್ರು ಈ ತರ ಹುಡುಗ ಕಾಲ್ ಮಾಡಿ ಡಾರ್ಲಿಂಗ್ ಪಾರ್ಲಿಂಗ್ ಅಂದಿದ್ರೆ ಬಿಡು, ತಿಮ್ಮಜ್ಜಿದ ಏನ್ ಬಾಳ ಇರ್ತಿರ್ಲಿಲ್ಲ. ಆ ತಿಮ್ಮಜ್ಜ ಮೊದ್ಲೇ ಊರ್ ಬಾಯೇನು, ಹೊರ್ಗಡೆಗೆ ಬಂದು ಎಲ್ಲಾರನು ಕರೆದ್ ಬಿಡೋಣ ಅನ್ಸುತ್ತೆ. ಎಲ್ಲಾರ್ಗು ಕೇಳ್ಸಂಗ್ ಕಿರುಸಾನು. ಈ ವಯಸ್ಸಿಗೆ ಇವಳಿಗೆ ಇದು ಬೇಕಿತ್ತ, ಏನ್ ಈ ಮುದಿ ವಯಸ್ಸಿಗೆ ಅಂತ ಏನ್ ಬಾಯಿಗೆ ಬಂದಂಗ ಇಂತಾಳಂತ ಬೈದ್ ಬಿಡೋಣ ವಜ್ಜ. ಕಣೆ ರಂಗಮ್ಮ, ಪಾಪ ವಜ್ಜಿದೇನು ಭಾಳ ಆಗ್ತಿರ್ಲಿಲ್ಲ ಬಿಡು. ಆ ವಜ್ಜ ಇದ್ದಾಗ ಏನನ್ನ ಹಂಗೆ ಫೋನ್ ಮಾಡಿದ್ರ ಹುಡುಗ. ಹೆಂಗ ಆ ವಜ್ಜಿ ಅದೃಷ್ಟಕ್ಕೆ ಆ ವಜ್ಜ ಎತ್ಲ ಹೋಗಿದ್ನೇನ, ಅವಾಗ ಫೋನ್ ಮಾಡವ್ನಿ. ಇಲ್ಲ ಅಂದಿದ್ರೆ ತಿಮ್ಮಜ್ಜಿಗೆ ಗ್ರಾಚಾರ ಬಿಡಿಸ್ಬಿಡೋದು ತಿಮ್ಮಜ್ಜ. ಊರಿಗೆ ಅರ್ಧ ಊರಿಗೆ ಕೆಳಿಸ್ಬೇಕು, ಹಂಗೆ ಬಡ್ಕಂತೈತ ಆ ವಜ್ಜ. ಏನಾನ ಒಂದು ಈಟ್ ಆದ್ರೇನ, ಇನ್ನೇನು ಇದೇನ ಗೊತ್ತಾದ್ರೆ ಅಷ್ಟೇ ಆ ವಜ್ಜಿನ ಏನು ಮಾಡ್ತಾನೋ. ಬಾ, ಆ ತಿಮ್ಮಜ್ಜಿ ಆಗಿರೋದಕ್ಕೆ ಆ ವಜ್ಜನ ಹತ್ರ ಇರೋದು. ಇನ್ಯಾವಳನ್ನಾಗಿದ್ರೆ ಎಲ್ಲಿಂದ ಓಡೋಗಳತ್ತ. ಆದ್ರೂ ಗ್ರೇಟ್ ಬಿಡು ಆ ವಜ್ಜಿದು. ಎಷ್ಟು 50 ವರ್ಷದಿಂದ ಆ ವಜ್ಜನ್ ತಗ ಸಂಸಾರ ಮಾಡ್ಕೊಂಡೈತಲ್ಲ. ಏನ್ರಿ ಅಮ್ಮನಿ, ಇಬ್ರು ಬಿಡುವಾ ಕೂಕೊಂಡು ಹಿಂಗ್ ಮಾತಾಡ್ತಾ ಇದ್ದೀರಲ್ರೇ? ಆಗ ತಿಮ್ಮಜ್ಜಿನೇ ಬಂತು. ಬಾರಾಜಿ, ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ ಬಾ. ಏನು ನನ್ ಬಗ್ಗೆ ಮಾತಾಡ್ತಿದ್ರೆ? ಏನ್ ಮಾತಾಡ್ತಿದ್ರೆ ನನ್ ಬಗ್ಗೆ ಅಂತದು? ಅದೇ ಯಾರೋ ನೆನ್ನೆ ನಿಂಗೆ ಡಾರ್ಲಿಂಗ್ ಅಂತ ಫೋನ್ ಮಾಡಿದ್ನಂತಲ್ಲ, ಅದನ್ನ ಲಕ್ಷ್ಮಕ್ಕ ಹೇಳ್ತಾ ಇದ್ಲು, ಅದನ್ನೇ ಮಾತಾಡ್ತಾ ಇದ್ವಿ. ಈ ಲಕ್ಷ್ಮಕ್ಕ ಬೆಳೆ ಕಾತಿ, ಊರಿಗೆಲ್ಲ ಸಾರ್ಕೊಂಬಾರೇ ಹೋಗಿ. ಏನನ ಇದ್ ನಮ್ಮ ಅಜ್ಜನ್ ಕಿವಿಗೆ ಬಿದ್ರೆ ನನ್ನ ಬಾಳ್ಕೊಡ್ತಾರೆ ನಮ್ಮ ಅಜ್ಜ. ಯಾರೇ ಈ ವಯಸ್ಸಾಗ ನಿನಗೆ ಹಿಂಗೆ ಡಾರ್ಲಿಂಗ್ ಪಾರ್ಲಿಂಗ್ ಅಂತ ಫೋನ್ ಮಾಡೋದು ಅಂತನ ಮನೆ ಬಿಟ್ಟು ಓಡಿಸ್ಬಿಡ್ತಾನೆ ಅವನು. ಬಾ ತಿಮ್ಮಜ್ಜಿ, ನಾನು ಸುಮ್ಮನೆ ಕುತ್ಕೊಂಡು ನಗ್ತಿದ್ದೆ. ಈ ರಂಗಗೆ ಬಂದು ಯಾಕೆ ಹಿಂಗೆ ನಗ್ತಿದ್ಯಾ ಅಂತ ಅವಾಗ ನಿನ್ ಹೇಳ್ದೆ ಅಷ್ಟೇನ. ಬಾ, ಈ ಹೆಂಗಸ್ರು ಬಾಯಾಗಿ ಏನ್ ತಾನೇ ನಿಲ್ಲುತ್ತೆ. ಅವ್ರ ಮನೆದು ಇವ್ರ ಮನೆಗೆ ಹೇಳೋದು, ಇವ್ರ ಮನೆದು ಅವ್ರ ಮನೆಗೆ ಹೇಳೋದು, ಇದೇ ಆತತ್ತ. ರಂಗಮ್ಮ, ನೀನ್ ಯಾರ್ದನ ಕೈಲಿ ಹೇಳ್ಗಿಡ್ಬಿಟ್ಯಾ ಕಣಮ್ಮ. ನಮ್ಮ ಅಜ್ಜನ್ ಕಿವಿಗೆ ಬಿದ್ರೆ ನಂದೇನು ಭಾಳ ಆಗಲ್ಲ ಆಮೇಲೆ. ತಿಮ್ಮಜ್ಜಿ, ಇಷ್ಟು ದಿನ ನೋಡ್ತಾ ಇದ್ಯಾ, ಎಂದನೂ ನೋಡಿದ್ಯಾ ನಜ್ಜಿ ನಮ್ಮ ನಾತಾರನ? ಅವ್ರದ್ದು ಅವ್ರಿಗೆ ತಂದಿಕ್ ಜಗಳ ತಂದಿಕ್ಕಿರೋದ. ನಾನು ಯಾಕೆ ಹೇಳಕ್ ಹೋಗೋಣಜ್ಜಿ, ಆ ಅಜ್ಜನ ಬುದ್ಧಿ ನಮ್ಗೆ ಗೊತ್ತಿಲ್ವೇ? ನಾವಿಬ್ರು ಇಷ್ಟೊತ್ತು ಆ ಅಜ್ಜನ ಬಗ್ಗೆನೇ ಮಾತಾಡ್ತಾ ಇದ್ವಿ. ತಿಮ್ಮಜ್ಜಿ ಗಂಡುಗೆ ಏನಾನ ಗೊತ್ತಾದ್ರೆ ತಿಮ್ಮಜ್ಜಿನೇನು ಬಾಳ್ಕೊಡಲ್ಲ ಅಂತಾನು ಅಂತಾನೆ. ಕಡೆ ನಾನಾಗಿರೋ ಹೊತ್ಕೊಂತಾಗಿರೋದು ಅಷ್ಟೇನ. ಇನ್ನು ಅವಳನ್ನ ಆಗಿದ್ರೆ ಇಷ್ಟೊತ್ತಿಗೆ ಗುಂಜ್ಕೊಂಡು ಹೋಗಳತ್ತ. ಏನು ಒಂದು ಈಟ ಹೆಚ್ಚು ಕಮ್ಮಿ ಆಗಕ್ಕಿಲ್ಲ ಕಣೆ. ಊರ್ ಬಾಯ್ ಮಾಡ್ಕೊತಾನೆ, ಅರ್ಧ ಊರಿಗೆ ಕೇಳಿಸ್ಬೇಕು, ಹಂಗ್ ಬಡ್ಕೊಂಡು ಎಳಿತಾನೆ. ಗೊತ್ತೇಳಜ್ಜಿ, ಬಾ ಕುಕ ಇತ್ತ ಅಲ್ಲೇ ಯಾಕೆ ನಿಂತಿದ್ಯಾ? ನಾವು ಇಷ್ಟೊತ್ತು ಅದನ್ನೇ ಮಾತಾಡ್ತಿದ್ವಿ ಕಣಜ್ಜಿ. ತಿಮ್ಮಜ್ಜಿಗೆ ಏನಾನ ಗೊತ್ತಾದ್ರೆ ಆ ವಜ್ಜಿನ ಮನೆ ಬಿಟ್ಟು ಓಡಿಸ್ಬಿಡ್ತಾನೆ ಅಂತಾನ. ಕಣೆ, ಊಟ ಭಾಗ ಹಿಂಗೆ ಬಂದಾವಯ್ಯ. ಅವನು ಕಟ್ಕೊಂಡಾಗಿಂದ ನನಗೆ ನೆಮ್ಮದಿನೇ ಇಲ್ಲ. ಬಾ ಅತ್ತ, ಯಾವ್ದನ ಮಂತ ಕುಕ್ಕಂಡು ಮಾತಾಡಕ್ಕಿಲ್ಲ,
ಎಲ್ಲದಕ್ಕೂ ಕತೆ ಕಟ್ ಮಾತಾಡ್ತಾನೆ. ಬಾ ಅತ್ತ, ನಾನಾಗಿರೋದ್ಕಂತ ಇರೋದೇನು. ಹ್ಞೂ ಕಾಣ್ತಿ ಮಜ್ಜಿ, ನೀನಾಗಿರೋದ್ಕಿರೋದ್ಗೆ ನನ್ನಂತಳಾಗಿದ್ರೆ ಎಂದೋ ಗುಂಜಾಕ್ ಹೋಗ್ತಿದ್ದೆ ಅತ್ತ ವಜ್ಜನ್ ತಾಗಿ. ಯಾರಿರ್ತಾರಜ್ಜಿ ಅಂತ ತಾಗಿ? ಏನೊಂದು ಮಾತಾಡೋಕ್ಕಿಲ್ಲ ಯಾರ ತಗ ನನ್ನ, ಅದಕ್ಕೆ ಅನುಮಾನ ಪಡೋದು. ಈಗೀಗ ಹೆಂಗ ಪರವಾಗಿಲ್ಲ ಬಾ ಅತ್ತ. ಹ್ಞೂ ಇವಾಗ ವಯಸ್ಸಾತಲ್ಲ, ಅದಕ್ಕೆ ಯಾರು ನೋಡ್ಕೋತಾರೆ ಹಂಗೆ ಮಾತಾಡಿದ್ರೆ. ಅದಕ್ಕೆ ನಾ ಇವಾಗ ಸ್ವಲ್ಪನ ಸುಮ್ಮನಾಗವನಿ. ಇಲ್ಲ ಅಂದಿದ್ರೆ ಅವ್ನು ಹಿಡಿಯೋಕ್ಕಾಗದೆ. ಅಯ್ಯೋ ದೇವ್ರೆ, ಇಡೀ ಊರನ್ನ ಅಳ್ಳಾಡಿಸ್ಬಿಡನು ಹಂಗಿದ್ದ ಅವಾಗ. ಅಯ್ಯೋ ನಾವು ನೋಡಿದ್ದೀವಿ ಹೇಳತ್ತ ಆ ಅಜ್ಜನ ಮದುವೆ ಆಗಿ ಬಂದು ಹೊಸದ್ರಾಗೆ ಆ ಅಜ್ಜ ಏನು ಕಮ್ಮಿ ಆಡ್ತಾ ಇದ್ನೆ. ಯಪ್ಪ ಯಪ್ಪ ಯಪ್ಪ, ನಾನಂತೂ ಅಜ್ಜನ ನೋಡಿ ಬಾಯಿ ಮ್ಯಾಕೆ ಬೆಳ್ಳಿಕಂತಿದ್ದೆ. ಈ ಅಜ್ಜಿ ಈಗಲೇ ಹಿಂಗೆ ಆಡ್ತಾವನಲ್ಲ, ಇನ್ನು ವಯಸ್ಸಾಗಿದ್ದಾಗ ಇನ್ನು ಹೆಂಗೆ ಆಡಿರೋಣ ಅಂತನ. ತಿಮ್ಮಜ್ಜಿದೆ ಅಂದ್ರು. ಯಪ್ಪ ಹೆಂಗಿದ್ದಜ್ಜಿ ಅಜ್ಜ ತೆಗಿ ಇಷ್ಟು ವರ್ಷ, ಅದು 50 ವರ್ಷ ಕತೆ ಕಳೆದಿದೆಯಲ್ಲ, ನೀನೇ ಗ್ರೇಟ್ ಬಿಡಜ್ಜಿ. ನಿಮಗೆ ಏನಮ್ಮ ಹೆಂಗ ಒಳ್ಳೆ ಗಂಡ ಸಿಕ್ಕವರಲ್ಲ, ಅದಕ್ಕೆ ನಿಮಗೆ. ನನಗೇ ಗೊತ್ತು ಆ ಪಾಟು ಇದು 2 ಮಕ್ಳನ್ನ ಕಟ್ಕೊಂಡು ವನವಾಸ ಸತ್ತಿದ್ದೀನಿ. ಬಾತ ನೀಟಾಗಿ ನಮ್ಮ ಮನೆಗೆ ಕೂಳಿರ್ತಿರ್ಲಿಲ್ಲ, ತಿಂಬಕ್ಕೆ ಒಂದು ಹೊತ್ತಿಂದ್ರೆ ಒಂದು ಹೊತ್ತಿರ್ತಿರ್ಲಿಲ್ಲ. ಆ ಪಾಡು ದೇವ್ರಿಗೆ ಗೊತ್ತು. ಅಯ್ಯೋ ನಂದು ಇನ್ನೇನಜ್ಜಿ ಅದೇ ಹಣೆ ಬರನೇ ಅಲ್ವೇ. ಕುಡುಕ್ ಗಂಡ, ಏನು ನಾನು ದುಡಿಬೇಕು, ನಾನು ತಿನ್ನಬೇಕು, ನನ್ನ ಮಕ್ಳಿಬ್ರು ನಾನು ಓದಿಸ್ಬೇಕು ಬರೆಸ್ಬೇಕು, ನಂದು ಅದೇ ಹಣೆ ಬರ ಕಣಜ್ಜಿ. ಏನು ಮಾಡೋಕ್ಕಾಗುತ್ತೆ ರಂಗಮ್ಮ, ನಾವು ಪಡ್ಕೊಂಬಂದಿದ್ದು ನಮಗೆ, ಜೋಗ್ ಪಡ್ಕೊಂಬಂದಿದ್ದು ಜೋಗಿಗೆ. ಏನು ಮಾಡೋಕ್ಕಾಗಲ್ಲ, ಏನೇನು ಬರ್ದೈತೆ ಹಣೆ ಬರ್ದಾಗ ಎಲ್ಲ ಅನ್ಭವಿಸ್ಕೊಂಡು ಹೋಗ್ಬೇಕು. ಹೇಳಜ್ಜಿ ಇವತ್ತಿದ್ದಾರೆ ಹಿಂಗೆ ಇರಲ್ಲ, ಇವತ್ತು ಹಿಂಗಿರೋರು ನಾಳೆಗೆ ಚೆನ್ನಾಗಿರ್ತಾರೆ. ಯಾಕೆ ತಲೆ ಕೆಡಿಸ್ಕೋಬೇಕು, ಇರೋದು 2 ದಿನ ಜೀವನ ಅತ್ತ. ನಾನು ಹಂಗೆ ಅಂದ್ಕೊಂಡೆ ಅಮ್ಮ, ಹೆಂಗ 50 ವರ್ಷ ಕತೆ ಕಳೆದಿದ್ದೀನತ್ತ. ಹಬ್ಬಬ್ಬ ಅಂದ್ರೆ ಇನ್ನೆಷ್ಟು ವರ್ಷ ಬದುಕ್ತೀನಿ ನಾನು, ಇನ್ನೊಂದು 5-6 ವರ್ಷ ಬದುಕೇನು. ಅಲ್ಲಿವರೆಗೂ ಹೆಂಗ ಕತೆ ಕಳ್ಕೊಂಡತ್ತು ಹೋಗೋದತ್ತ. ಈ ತಿಮ್ಮಜ್ಜಿ ನೋಡು, ಸುಮ್ ಕುಕ್ಕಳಜ್ಜಿ, ಅದೇನು ಮಾತಾಡ್ತೀಯ ಇನ್ನೂ 50 ವರ್ಷ ಚೆನ್ನಾಗಿ ಬಾಳಿ ಬದುಕಬೇಕು. ಏನು ಮಾತಾಡ್ತೀಯೋ, ಎದ್ದೋಗತ್ತ, ಎದ್ದೋಗಿ ಹೊಲ್ಗಿದ ಕಡೆ ಕಣ ಹೋಗ್ಬಾತ್ತ, ಸುಮ್ಮನೆ ಏನೇನೋ ಮಾತಾಡ್ತೀಯ. ಹ್ಞೂ ಕಣೆ ಹೊಲ್ತಕ್ಕೆ ಹೋಗೋಣ ಅಂತಾನೆ ಬಂದೆ, ನೀವಿಬ್ರು ಹಿಂಗೆ ನೋಡ್ತಿದ್ರ ಮಾತಾಡ್ತಿದ್ರಲ್ಲ, ಅದಕ್ಕೆ ನೋಡಿ ನಿಂತ್ಕೊಂಡಮ್ಮ. ಸರಿ ನಾನು ಹೋಗಿ ತನಿಗೊಂದಿಟ್ಟ ಉಳ್ಕೊಯ್ಕೊಂಬತ್ತೀನಮ್ಮ, ನನಗೆ ಒತ್ತಾಗ್ತದೆ. ಸರಿ ಹೋಗಜ್ಜಿ ನೀನು, ಇನ್ನೇನು ನಾನು ಹೋಗ್ಬೇಕು. ಪಾಪ ಕಣೆ ತಿಮ್ಮಜ್ಜಿ, 2 ಮಕ್ಳಿದ್ರು ವಯಸ್ಸಾದ್ರೂ ಬದುಕು ಮಾಡಬೇಕು. 2 ಮಕ್ಕಳು ಬೆಂಗಳೂರಾಗವ್ರೆ. ಆ ಅಜ್ಜಿ ಕಷ್ಟ ಸುಖ ಯಾರು ನೋಡಲ್ಲ ನೋಡು. ಮುಂಚೆಗಿಂದನೂ ಅದೇ, ಮುಂಚೆಗೂ ದುಡ್ಡು ತಿಂತಿತ್ತು, ಇವಾಗಲೂ ದುಡ್ಡು ತಿಂತದತ್ತ. ಬಾ ಅತ್ತ, ಈ ಮಕ್ಕಳು ಮರಿ ಏನು ಕತ್ತ. ಬಾರೆ, ಈ ಕಾಲದಾಗೆ ಮಕ್ಕಳಿಲ್ಲದೆ ನೆಮ್ಮದಿಯಾಗಿರ್ತಾರತ್ತ. ಮಕ್ಕಳಿದ್ದಷ್ಟು ಚಿಂತೆ ಜಾಸ್ತಿ, ನೆಮ್ಮದಿ ಇರಲ್ಲ. ಇವ್ರನ್ನೆಲ್ಲ ನೋಡಿರೆ ನಮ್ಮ ಮಕ್ಳುಗಳು ಇನ್ನು ಹೆಂಗಾಗ್ತಾವ ಮುಂದೆ ಅಂತಾನ ಈಗಲೇ ಭಯ ಆಗುತ್ತೆ ಕಣೆ. ಏನೋ ಸಾಕ ಧರ್ಮ ಐತೆ, ಸಾಕದಷ್ಟೇನ. ಸರಿ ನಮ್ಮ, ನಾನು ಹೋಗ್ತೀನಿ, ಕೆಲಸ ಆಯ್ತು ಮನೆ ತಗೊಂಡಿಟ್ಟು. ಸರಿ ಕಣೆ ಹೋಗು, ನನಗೂ ಕೆಲಸ ಐತೆ, ನಾನು ಹೋಗಿ ಕೆಲಸ ಮಾಡ್ಕೊತೀನಂತೆ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಿದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.